ಒಂದು ನಿಮಿಷ ಸ್ನೇಹಿತರೆ, ಈಗ ಜಸ್ಟ್ ಇಂಟರ್ವ್ಯೂ ಮಾಡ್ತಾ ಇದ್ವಿ ಇವ್ರನ್ನ. ಅದಾದ ತಕ್ಷಣವೇ ಒಬ್ಬರು ಬಂದರು. ಅಂದರೆ ಆಲ್ರೆಡಿ ಇವ್ರು ವಿಡಿಯೋ ಮಾಡಿಬಿಟ್ಟಿದ್ರು ಕೆಲವೊಂದು ರೀಲ್ಸು, ಅದನ್ನು ನೋಡ್ಕೊಂಡು ಬಂದಿರೋರು. ಸರ್, ನಿಮ್ಮ ಹೆಸರು? ವಿಶ್ವನಾಥ್. ಹೆಂಗೆ ಗೊತ್ತಾಯಿತು ಇಲ್ಲಿ ಆಶ್ರಮ ಕಟ್ತಾವ್ರೆ, ಯಾಕೆ ಬಂದ್ರಿ? ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಮತ್ತೆ ನೋಡ್ತಾ ಇದ್ದೆ, ಹೋಗ್ಬೇಕಂತ ಅನ್ಕೊಂಡಿದ್ದೆ. ಕಟ್ಟಿಸ್ತಾ ಇದ್ದಲ್ಲ, ಸಿಮೆಂಟ್ ಹಾಕೊಡೋಣ ಅಂತ. ಏನು ಕೆಲಸ ಮಾಡ್ತೀರಾ ತಾವು? ಹೋಟ್ಲಲ್ಲಿ ಕ್ಲೀನ್ ಮಾಡೋದು. ಹೋಟೆಲಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋದು. ಸಿಮೆಂಟು ನಿಮ್ಮ ದುಡ್ಡಲ್ಲಿ ತತ್ತಿರೋದಾ? ಹ್ಞೂ ಸರ್, ನಿಮ್ಮ ದುಡ್ಡಲ್ಲಿ ತತ್ತಾ ಇರೋದು. ಗ್ರೇಟ್ ಸರ್. ನೀವು ಯಾಕೆ ಇಲ್ಲಿ ಕೊಡ್ಬೇಕು ಅನ್ನಿಸ್ತು ತಮಗೆ? ಎಲ್ಲ ಅವಾಗ್ಲಿಂದ ಏನೋ ಕೊಡ್ಬೇಕಂತ ಅನಿಸ್ತಾ ಇತ್ತು. ಅದ ಇವಾಗ ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತಾ? ಈ ಜಾಗ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ನನಗೇನು ಇವಾಗ ಇದೇ ಫಸ್ಟೇ ನಾನು ಕೊಡಿ, ಯಾರಿಗೂ ಯಾವ ಆಶ್ರಮ ಕೊಟ್ಟಿಲ್ಲ. ಇದು ನೋಡಿ ಕೊಡ್ತಾರೆ. ಸ್ನೇಹಿತರೆ ನೋಡಿ, ಇವರು ಒಂದು ಹೋಟೆಲಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದಾರೆ. ಬಸವೇಶ್ವರ ನಗರಲ್ಲಿ ಕ್ಲೀನರ್ ಕೆಲಸ ಮಾಡ್ತಿರೋದು. ಕ್ಲೀನರ್ ಅಂತ ನಾನು ಹಗುರವಾಗಿ ಮಾತಾಡ್ತಲ್ಲ, ನಾನು ಕ್ಲೀನಿಂಗ್ ಕೆಲಸ ಮಾಡಿದ್ದೀನಿ. ನಾನು ಹೋಟ್ಲಲ್ಲಿ ಪಾತ್ರೆ ತೊಳೆದಿದ್ದೀನಿ. ನನಗೂ ಹೆಮ್ಮೆ ಇದೆ ಆ ಕೆಲಸದ ಮೇಲೆ. ನಾನು ಅಲ್ಲಿಂದನೇ ಶುರು ಮಾಡಿದ್ದು ನನ್ನ ಜರ್ನಿನ. ಸೊ ಈ ವ್ಯಕ್ತಿ ಮ್ಯೂಚುವಲ್ ಫಂಡ್ ಅದ ಶೇರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಹೌದಾ? ಮುಂದೆ ಏನೋ ವಿಷನ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಇವತ್ತು ಕ್ಲೀನಿಂಗ್ ಕೆಲಸ ಮಾಡುವಂಥ ಈ ವ್ಯಕ್ತಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಕೆಲಸ ಶುರುವಾಗಿದೆ ಅಂತ ಇವ್ರಿಗೆಲ್ಲ ಗೊತ್ತಾಗಿರೋದ್ರಿಂದ ಅವರು ದುಡ್ದಂಥ ದುಡ್ಡಲ್ಲಿ ಕೂಲಿ ಮಾಡಿ ಹೋಟೆಲಲ್ಲಿ ಕೆಲಸ ಮಾಡಿದಂಥ ದುಡ್ಡಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ. ಬನ್ನಿ, ತಗೋತೀರಾ? ಇಟ್ಕೊಳ್ಳ. ಸೊ ಒಂದು ಆಟೋ ಮಾಡಿಕೊಂಡು ಬೆಂಗಳೂರಿನ ಅಣ್ಣ, ಎಲ್ಲಿ ಯಾವ ಏರಿಯಿಂದ ಬಂದಿದ್ದು ನೀವು? ಮೆಟ್ರೋ ಸ್ಟೇಷನ್ ಸರ್. ಹಾಂ ನೋಡಿ, ಬೆಂಗಳೂರಿಂದ ಬಂದಿದ್ದಾರೆ. ಸೊ ಇವಾಗ ಎಷ್ಟು ಸಿಮೆಂಟ್ ತೊಗೊಂಡು ಬಂದಿದ್ದಾರೆ? 4-5 ಮೂಟೆ ತಂದಿದ್ದಾರೆ. ಹಾಂ, ಅದು ಒಂದು ಮೂಟೆ ಕೊಟ್ಟರು ಕೂಡ ಸಂತೋಷ ಇದೆ, ಖುಷಿ. ಅವ್ರು ಮಾಡೋಕ್ಕೆ ಬನ್ನಿ. ಕಡಿಮೆ ಅನ್ಸೋದು. ಇಲ್ಲ ಬಿಡಿ, ಅಣ್ಣ ಅಲ್ಲ, ನಿಮ್ಮ ಶಕ್ತಿ ಅನುಸಾರ ಅದು. ಎಲ್ಲ ನಿಂತರ ಮನ್ಸು ಮಾಡ್ಬಿಟ್ರೆ ಬೀದಿಲೇ ಎಷ್ಟೋ ಜನ ಮಲಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಶುರು ಮಾಡಿ ಎಷ್ಟೋ ದಿನ ಆಯಿತು ವೀಡಿಯೋ ಬಿಟ್ಟು. ಯಾರು ದುಡ್ಡಿರೋರು ಫೋನ್ ಮಾಡಿ, ಯೋಗೇಶ್ ನಾನು ನಿನ್ಗೊಂದು 10 ಟನ್ ಕಬ್ಬಣ ಕೊಡಿಸ್ತೀನಿ, 1-2 ಸಾವಿರ ಮೂಟೆ ಈ ಸಿಮೆಂಟ್ ಕೊಡಿಸ್ತೀನಿ, ಯಾರು ಹೇಳಿಲ್ಲ. ನಿನ್ನ ಹೃದಯ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲ, ಅವತ್ತಿಂದ ನಾನು ಯೂಟ್ಯೂಬ್ ನೋಡಿದಾಗೆಲ್ಲ ಕೊಡ್ಬೇಕು, ಏನಾರ ಮಾಡ್ಬೇಕಂತ ಅನಿಸ್ತದೆ. ಕ್ಲೀನ್ ಮಾಡಿರೋ ದುಡ್ಡಣ್ಣ. ಈ ದುಡ್ಡನ್ನ ನಾನು ತಿಂದರೆ ನನಗೆ ಒಳ್ಳೇದಾಗತ್ತಾ? ಚೆನ್ನಾಗಿರ್ತೀನ ನಾನು ಹೇಳ್ತಿರೋದು. ಪಾತ್ರೆ ತೊಳೆದಿರೋ ದುಡ್ಡು ಅವ್ರು ಕೊಟ್ಬಿಟ್ರು ನನಗೆ. ಇವಾಗ ಆ ದುಡ್ಡನ್ನ ನಾನು ತಿಂದರೆ ನಾನು ಚೆನ್ನಾಗಿರ್ತೀನ? ನೀವೇ ಡಿಸೈಡ್ ಮಾಡಿ. ಅದೇ ಥರ ಎಷ್ಟೋ ಜನ ಮನೆ ಕೆಲಸ ಮಾಡೋರು, ಟ್ಯಾಕ್ಸಿ ಓಡಿಸೋರು, ಲಾರಿ ಓಡಿಸೋರು, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲ 1 ರೂಪಾಯಿ ಕೊಡ್ತಾರೆ. ಆ ದುಡ್ಡನ್ನ ನಾನು ತಿಂದುಬಿಟ್ರೆ ದೇವ್ರು ನನ್ನ ಮೆಚ್ತಾರೆ. ಹಂಗನ್ಬಿಟ್ಟು ನಂದು ಊಟ ಇಲ್ಲ ಅಂತ ಅನ್ಕೋಬೇಡಿ. ನಂದು ಅದರಲ್ಲೇ ಊಟ ಇರೋದು. ನಾನು ಊಟ ಮಾಡ್ತೀನಿ, ಸಮಾಜದಲ್ಲಿ ಕಷ್ಟ ಊಟ ಕೊಡ್ತೀನಿ. ಇಷ್ಟೇ ನಾನು ಮಾಡ್ತಿರೋದು. ಸೊ ಇವ್ರು ಮಾಡಿರೋ ಕೆಲಸದ ಮುಂದೆ ಎಷ್ಟು ಕೋಟಿ ಇರೋರು ಬಂದು ಏನು ಕೊಟ್ಟರು ನನಗೇನು ಅನಿಸಲ್ಲ ಸರ್. ಇವರು ನಿಜವಾದ ಸಹಾಯ, ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಸೊ ಇನ್ನೊಂದು 10-15 ವರ್ಷ ಆದಮೇಲೆ ಮ್ಯೂಚುವಲ್ ಫಂಡ್ ಶೇರೆಲ್ಲ ಮೇಲೆ ಹೋಗಿರ್ತಲ್ಲ, ಅದೆಲ್ಲ ಅದಕ್ಕೋಸ್ಕರ. ಹೌದಾ? ಅದು ಇನ್ನೂ ಕಂಪೌಂಡಿಂಗ್ ಆಗೋಗುತ್ತಲ್ಲ, ಬೋನಸ್ ಎಲ್ಲ ಬರುತ್ತೆ. ಈಗ ಇಷ್ಟು ಸಿಮೆಂಟ್ ಮೂಟೆ ತಂದಿದ್ದೀರಲ್ಲ, ನಿಮ್ಮ ಮನೇಲಿ ಯಾಕಪ್ಪ ದುಡ್ಡು ವೇಸ್ಟ್ ಮಾಡಿದೆ ಅಂತ ಕೇಳಿದ್ರೆ ಖುಷಿ ಇದೆಯಲ್ಲಿ ಕೊಟ್ಟೆ? ಏನೋ ಎಲ್ಲ ಖರ್ಚು ಮಾಡಿ. ಈಗ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂತೀರಾ? ಸೊ ಕರ್ನಾಟಕ ಜನಕ್ಕೆ ಏನು ಹೇಳ್ತೀರಾ? ಎಲ್ಲ ಇದು ನಾನು ಮಾಡ್ಬೇಕಂತ ಯಾರಿಗೂ ಮಾಡಿಲ್ಲ ಸರ್. ನಾನು ಇನ್ನು ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ನನಗೇನೋ ಮನಸ್ಸು ಬಂತು ಮಾಡೋದಕ್ಕೆ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಇನ್ನೂ ಮಾಡ್ಬೇಕಂತ ಥ್ಯಾಂಕ್ ಯು ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಒಬ್ಬರು ಹೋಟೆಲಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಮಾಡಿದಂಥ ಸಹಾಯವನ್ನು ಈ ಸಂಸ್ಥೆ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳುತ್ತೆ ಮತ್ತು ಅದೇ ರೀತಿ ಕೆಲಸ ಕೂಡ ಮಾಡುತ್ತೆ. ಒಳ್ಳೆಯದಾಗಲಿ ಸರ್. ಆ್ಯಕ್ಚುಲಿ ತುಂಬ ಪ್ರೌಡ್ ಆಗ್ತಾ ಇದೆ ಗೊತ್ತಾ. ನೀವೇನು ದೊಡ್ಡ ಉನ್ನತ ಸ್ಥಾನದಲ್ಲಿದ್ದು ತುಂಬ ದುಡ್ಡಿರೋರಲ್ಲ. ಅಂದರೆ ಉನ್ನತ ಸ್ಥಾನದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅಂದರೆ ಸಿಕ್ಕಾಪಟ್ಟೆ ದುಡ್ಡಿದ್ದು ನಿಮಗೆ ತಿಂದು ತೇಗೋಷ್ಟು ದುಡ್ಡಿದ್ದು ತಂದು ಕೊಡ್ತಾರೆ ಸಹಾಯ ಅಲ್ಲ. ನೀವು ಪಾಪ ನಿಮಗೆ ಬರೋದಕ್ಕೆ ಸಂಬಳ ಕಡಿಮೆ, ಅದರಲ್ಲಿ ಒಂದಿಷ್ಟು ನಾನು ಎಲ್ಲೋ ಖರ್ಚು ಮಾಡ್ತೀನಿ ಅಥವಾ ಎಲ್ಲೋ ಒಂದಿನ ಬರ್ತ್ಡೇ ಆಚರಿಸ್ಕೊಂಡ್ರೆ ನಂದು ಹೋಗುತ್ತೆ ಅನ್ನೋ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ದುಡ್ಡನ್ನ ತಂದು ಬನ್ನಿ ಆಶ್ರಮ ಕೊಡ್ತಾರೆ. ಬನ್ನಿ ಸರ್. ಮತ್ತು ನೀವೇ ಈಗ ನನ್ನೊಂದು ಪ್ರಶ್ನೆ, ಈಗ ಸಿಮೆಂಟ್ ಮೂಟೆ ಹಾಕೋದೇ ಇಲ್ಲ, ಗಲೀಜಾಗದ ಗಾಡಿ ಅಂತಾರೆ, ಕರೆಕ್ಟ್ ಅಲ್ಲ? ಸಿಮೆಂಟ್ ಮೂಟೆ ಹಾಕಲ್ಲ ಆಟೋಗೆ. ಆ ಹುಡುಗ ಹೇಳಿದ ತಕ್ಷಣ ಹಾಕಿದ್ದೀರಾ ನೀವು? ಏನು ಅನಿಸುತ್ತೆ ಈ ಒಂದು ಕೆಲಸಕ್ಕೆ? ಒಂದು ದೇವಸ್ಥಾನಕ್ಕೆ ಅಂತ ಹೇಳಿದ್ರು, ಆಶ್ರಮಕ್ಕೆ ಅಂದ್ಬಿಟ್ಟು ನಮ್ಮ ಕೈಲಾಗಿನ ಹೆಲ್ಪ್ ಮಾಡಿ. ಜಾಸ್ತಿ ಕೇಳ್ತಾ ಇದ್ರು ಬೇರೆ ಕಡೆ ಎಲ್ಲ. ನಾನು ಏನು ರೀಸನಬಲ್ ರೈಟ್ ಇದೆಯೋ ತಗೊಂಬಂದು ಈಗ ನಿಮ್ಗೇನು ಬೇಜಾರಿಲ್ವ? ನಮಗೇನು ಬೇಜಾರಿಲ್ಲ, ಕೇಳಿ ಕರ್ಕೊಂಬ. ನಮ್ಮ ಆಶ್ರಮದ ಬಗ್ಗೆ ನೋಡಿದ್ದೀರಾ? ಆಶ್ರಮ ಎಲ್ಲ ನೋಡಿದ್ದೀನಿ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಇನ್ನೂ ಹೆಚ್ಚು ಜನರು ಆಶ್ರಮ ಮಾಡೇ ಮಾಡ್ತಾರೆ. ಇದು ಈ ಕೆಲಸದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಸರ್? ನೀವು ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಮಾಡಲ್ಲ ಸಾಕಣ್ಣ. ನಾನು ಸಂಪಾದನೆ ಮಾಡೋದೇನು ಅಂತ ನಿಮ್ಗೆ ಉತ್ತರ ಸಿಗ್ತಾ? ನೀವು ಹೇಳಿದ್ರೆ ಎಷ್ಟು ಕೋಟಿ ಸಂಪಾದನೆ ಮಾಡಿದಿರಿ ಅಂತ. ಕೋಟಿ ಎಷ್ಟು ಸಾವಿರಾರು ಕೋಟಿಗೂ ಇದ್ರ ಮುಂದೆ ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಈ ಪ್ರೀತಿ ಸಂಪಾದನೆ ಮಾಡಿರೋ ಹೊತ್ತಿಗೆ ಎಷ್ಟೇ ದುಡ್ಡು ಖರ್ಚಾಗಿದ್ರು ಕಟ್ತೀನಿ ಅನ್ನೋ ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ ನನಗೆ. ಸೊ ಆತ್ಮವಿಶ್ವಾಸನೇ ನಿಮ್ಮ
ಇದು ಬಂಡವಾಳ ಬಂಡವಾಳ ಸರ್. ನನ್ನ ಇಲ್ಲಿ ನೋಡಿ ಮಾಧವರದಿಂದ ಕೇಳಿದಿದ್ರೆ ಇವ್ರು ಕೇಳಿದ್ರೆ ನೀವು ಎಲ್ಲಿ 2,000 ರೂಪಾಯಿ ಕೇಳ್ತಾ ಇದ್ರು. ಮಾಧವರ ಮೆಟ್ರೋ ಸ್ಟೇಷನ್ ಪರ್ಚೇಸ್ ಮಾಡಿದ್ದು ಸೊಂಟೆಕೊಪ್ಪ ಅಂಗಡಿಲಿ ಪರ್ಚೇಸ್ ಮಾಡಿದ್ರಿ. ಅಲ್ಲಿಂದ ಹಾಕ್ಯಂಬಂದು ದೂರ ಆಗುತ್ತೆ. ಒಳ್ಳೆ ಕೆಲಸ. ಕೇಳಿದ್ರೆ ಇವ್ರು ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಕೇಳಕ್ ಇವ್ರು ಕೊಡಕ್ ರೆಡಿ ಇರ್ತಾರೆ. ಅಡ್ರೆಸ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅದು. ಅವ್ರು ಏನ್ ಬೇಕಾದ್ರೂ ಕೇಳ್ತಾರೆ, ಕೇಳಲಿಲ್ಲ. ಇವ್ರು ಹೇಳಿದ್ರು ಈ ತರ ಇದೆ ಅಂತ, ಆಶ್ರಮಕ್ಕೆ ಕೊಡ್ಬೇಕು, ನಂಗೆ ಗೊತ್ತಿಲ್ಲ ಅಂದ್ರು. ನನಗೆ ಏನು ಕಿಲೋಮೀಟರ್ ಬರುತ್ತೆ ಅಷ್ಟು ಮಾತ್ರ ಕೊಡಪ್ಪ, ಅದ್ರ ಮೇಲೆ 1 ರೂಪಾಯಿ ಕಾಸು. ಥ್ಯಾಂಕ್ ಯು ಓಕೆ ಸರ್, ನಿಮ್ಮ ಸೇವೆನೂ ಅದರಲ್ಲಿ ಇದೆ. ನಮ್ಮ ಕೈಲಿ ಮಾಡ್ಕೊಳ್ಳಿಲ್ಲ, ನಾನು ಏನೋ ಒಂದು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಅಣ್ಣ. ನೋಡಿ, ಇದು ನಿಜವಾದ ಪ್ರೀತಿ, ವಾತ್ಸಲ್ಯ, ಮಮಕಾರ, ಸಪೋರ್ಟು, ಆಶೀರ್ವಾದ ಎಲ್ಲ ಏನು ಬೇಕಾದ್ರೂ ತಿಳ್ಕೊಬೋದು. ದಯವಿಟ್ಟು ಇಂಥ ಮಹಾನ್ ವ್ಯಕ್ತಿಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೊಂದು ವಿಷಯ ಗೊತ್ತಾ ಸರ್, ಭೂಮಿ ಪೂಜೆನೂ ನಾವು ಮಾಡಿಸಿದ್ದು ಟ್ಯಾಕ್ಸಿ ಡ್ರೈವರು, ಆಟೋ ಕಾರ್ಪೊರೇಷನಲ್ಲಿ ಕೆಲಸ ಮಾಡೋವಂಥವ್ರು, ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು, ಅವ್ರ ಕೈಲೇ ಭೂಮಿ ಪೂಜೆ ಮಾಡಿಸಿದ್ದು. ಸೊ ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಸಪೋರ್ಟ್ಗೂ ಅಂತವ್ರು ಅವ್ರ ಕೈಲೇ ಭೂಮಿ ಪೂಜೆ ಮಾಡಿಸಿದ್ದು ನಾನು. ನಮ್ಮ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಂಪ್ಲೀಟ್ ವಿಡಿಯೋನ ವಿಷಯ ಅದರಲ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದಕ್ಕೆ ಮೇಲೆ ಜನಕ್ಕೆ ಬಿಟ್ಟು. ಸೊ ಇವಾಗ ನನಗೂ ನಂಬಿಕೆ ಬಂತು ಸರ್. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ದುಡ್ಡು ಎಷ್ಟು ಇಟ್ಟಿದ್ದಾರಪ್ಪ ಇವರು, ಇಷ್ಟು ಧೈರ್ಯವಾಗಿ ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ ಅಂತ. ಬಟ್ ಇವಾಗ ದುಡ್ಡು ಇಟ್ಟಿಲ್ಲ, ನೀವು ಆತ್ಮವಿಶ್ವಾಸನೇ ನನ್ನ ದುಡ್ಡು ಅಂದ್ರಲ್ಲ. ಸೊ ಇವಾಗ ದುಡ್ಡು ಬರ್ತಾ ಇದೆ ಸರ್. ಎಲ್ಲರೂ ಮನಸ್ಸಲ್ಲಿ ನಾವು ಇರಬೇಕಾದ್ರೆ ನಾವು ಯಾಕೆ ಸರ್ ಭಯ ಬೀಳಬೇಕು? ಯಾಕೆ ಭಯ ಬೀಳ್ಬೇಕು ಹೇಳಿ? ಎಲ್ಲರೂ ಮನಸ್ಸಲ್ಲಿ ನಮ್ಗೆ ಜಾಗ ಕೊಟ್ಟಿದ್ದಾರೆ ಅಂದಮೇಲೆ ನಮ್ಗೆ ಸಪೋರ್ಟ್ ಅವರೇ ಮಾಡ್ತಾರೆ ಸರ್. ಇವತ್ತು ಏನು ನೋಡ್ತಾ ಇದ್ದೀರಾ, ಇದಾದಷ್ಟು ಬೇಗ ಕಂಪ್ಲೀಟು ಆಗುತ್ತೆ, ಜನ ಸಪೋರ್ಟು ಮಾಡ್ತಾರೆ. ಅದು ಇನಾಗ್ರೇಷನ್ ನೀವು ಬರ್ತೀರಾ, ಇವರೆಲ್ಲರೂ ಇರ್ತಾರೆ ಸರ್. ಥ್ಯಾಂಕ್ ಯು. ಒಳ್ಳೆಯದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್. ಚೆನ್ನಾಗಿದ್ದೀರಾ? ಎಲ್ಲಿಂದ ಬರ್ತಾ ಇರೋದಣ್ಣ? ಚೌಡ್ಸಂದ್ರ. ಯಾರು ಕಳಿಸ್ಕೊಡ್ತಾ ಇರೋದು? SNS ಚಂದ್ರಶೇಖರ್ ಸರ್ ಅಂತ. ಏನು ಉದ್ದೇಶ ಕಳಿಸ್ತಾರೆ? ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಚಂದ್ರಶೇಖರ್ ಸರ್ ಅವರು ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ. ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗೋಸ್ಕರ ನೀವು ಆಲೋ ಬ್ಲಾಕನ್ನು ಕಳಿಸ್ಕೊಟ್ಟಿದ್ದೀರ ಒಂದು ಲೋಡು. ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಸಹಕಾರ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಹಾಗೆ ನಿಮ್ಮ ಚಾಲಕರಾದಂಥ ಅಣ್ಣವರು ಸೇಫಾಗಿ ತೊಗೊಬಂದು ಜನಸ್ನೇಹಿ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಸೊ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ. ಚಂದ್ರಶೇಖರ್ ಅಣ್ಣವ್ರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ವಿಡಿಯೋ ಮುಖಾಂತರ? ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡ್ತಾರೆ, ಹೆಲ್ಪ್ ಯಾರೇ ಕೇಳಿದ್ರು ಅನಾಥಾಶ್ರಮ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾರೆ. ಎಲ್ಲನೂ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲಿಗೆ ಬಂದಿದ್ದಕ್ಕೆ ಎಷ್ಟು ಖುಷಿಯಾಗಿದೆ ನಿಮಗೆ? ನಮಗೂ ಖುಷಿ ಆಯ್ತಣ್ಣ. ಒಂದು ಆಶ್ರಮ ಅಂದರೆ ನಮ್ಮದು ಒಂದು ಹೆಲ್ಪ್ ಇರುತ್ತಲ್ವ. ವಿಡಿಯೋ ನೋಡಿದ್ದೀರಾ? ಮೊಬೈಲಲ್ಲಿ ನೋಡಿದ್ರೆ ಏನು ಅನಿಸುತ್ತೆ ಆ ವಿಡಿಯೋಗಳನ್ನ ನೋಡಿದಾಗ? ದೇವ್ರ ಮಕ್ಕಳು ಚೆನ್ನಾಗಿ ನೋಡಿ, ಒಂದು ಮಾತು ಬಂತು ಕೇಳಿಸ್ಕೊಂಡ್ರಾ? ಏನಂದ್ರು ಅವ್ರು ಹೇಳಿ? ದೇವ್ರ ಮಕ್ಕಳು ಅಂದರು. ಸೊ ಯಾರೂ ಇಲ್ದಲೆ ಅನಾಥವಾಗಿ ನಿರ್ಗತಿಕರಾಗಿ ಬದುಕ್ತಾ ಇರೋರನ್ನ ನಾವು ದೇವ್ರ ಮಕ್ಕಳು ಅಂತೀವಿ. ಸೊ ಆ ದೇವ್ರ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀವಿ. ಸೊ ಈ ಒಂದು ಶ್ರಮಕ್ಕೆ ನೀವು ಕೂಡ ಕೈ ಜೋಡಿಸ್ಬೋದು. ಚಂದ್ರಶೇಖರ್ ಅಣ್ಣವರು ಕೈ ಜೋಡಿಸಿದ್ದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಈ ಒಂದು ಮಾತು ಹೇಳ್ಬೋದು ನಾನು, ಒಂದೇ ಒಂದು ಮಾತು, ನಾವು ದುಡ್ಡಿದ್ರೆ ಖರ್ಚಾಗಿ ಖಾಲಿ ಆಗಿಬಿಡ್ಬೋದೇನೋ, ಬಟ್ ನೀವು ಕೊಟ್ಟಂಥ ವಸ್ತು ಸೂರ್ಯ ಚಂದ್ರ ಇರೋವರೆಗೂ ಇದೇ ಜಾಗದಲ್ಲಿ ಶಾಶ್ವತವಾಗಿರುತ್ತೆ. ನಿಮ್ಮ ತಂದೆ ತಾಯಿ ಒಂದು ಬಳಗ ಎಲ್ಲರೂ ಥ್ಯಾಂಕ್ ಯು. ನಿಮಗೂ ಕೂಡ ಫ್ಯಾಕ್ಟ್ರಿ ಯಾವ ಸರ್ ಅದು ಅವ್ರದ್ದು? SNS ಎಲ್ಲಿ ಬರುತ್ತೆ? ಚೌಡ್ಸಂದ್ರ ಬರುತ್ತಾ?